ಮಾಡ್ತಾರಪ್ಪ, ಅವ್ರು ನಿಮ್ಗೆ ಓಟ್ ಆಗಿರಲಿಕ್ಕಿಲ್ಲ. ಆದ್ರೆ ಅವ್ರು ರೈತರೊಳಗೆ ಮರ್ಲಿಕ್ಕೆ ಹೋಗ್ಬಿಟ್ರಿ. ವಿರೋಧ ಅನ್ನೋ ಕಾರಣಕ್ಕಾಗಿ ನೀವು ಸಾಲ ಕೊಡೋದು ಒಂದು 40,000 ಕೊಡ್ತೀರಿ, ಅದನ್ನು ಕೂಡ ಹಿಂದೆ ಮಾಡಿದರೆ ಹೆಂಗೆ ಅನ್ನುವಂಥದ್ದು ಅವರ ಒಂದು ಏನಪ್ಪ ಮೂಲ ಪ್ರಶ್ನೆ. ಯಾಕೆಂದ್ರೆ 1 ಲಕ್ಷ ಒಂದು ಎಕರೆ ಕೊಡಬೇಕು ಅಂತ ಬೇಡಿಕೆ ಮಾಡ್ತಾ ಇದ್ದಾರೆ. ಬಡ್ಡಿಯಲ್ಲಿ ಸಾಲ ಕೊಡ್ರಿ ಅಂತ ಕಡಿಕ ರೈತರಲ್ಲಿ ಹೋಲ್ಪ ಬಡ್ಡಿ ಒಂದಿಟ್ಟು ನಾವು ಕೊಡ್ತೀವಿ, ಆದರೆ ನೀವು 1 ಲಕ್ಷ ಕೊಡೋದು ಮಾಡಿರಿ ಅಂದರು. 40,000 ಏನಪ್ಪ ಅಂತ ಬಡ್ಡಿ ಇಲ್ಲದು ಮಾಡಿರಿ, ಶೂನ್ಯ ಬಡ್ಡಿ ಮಾಡಿರಿ, ಅದ್ರ ಮೇಲೆ ನೀವು ಸ್ವಲ್ಪ ಬಡ್ಡಿ ಹಚ್ಚಿರಿ ಅನ್ನೋದು ಮಾತು ಮಾತಾಡಿದರು. ಅದಕ್ಕೇನು ಇಲ್ಲಿವರೆಗೆ ಯಾವ ಸ್ಪಂದನೂ ಡಿಸಿಸ್ ಬ್ಯಾಂಕಿಂದ ಬಂದಿಲ್ಲ. ನಮಗೇನಿಲ್ಲ ರೀ 40,000 ಮೇಲೆ ಕೊಡಕ್ಕೆ ಬರೋದು ಸ್ವತಃ ಸತೀಶ್ ಅವರು ಹೇಳಿದರು, ಜ್ವಾಲೆ ಅವರು ಹೇಳಿದರು. ಮತ್ತು ಜ್ವಾಲೆ ಇಷ್ಟಕ್ಕೆ ನಿಲ್ಲಿಲ್ಲ. ನಾವು ಕಮರ್ಷಿಯಲ್ ಪರ್ಪಸ್ ನಾವು ಕೊಡ್ತೀವಿ, ಮತ್ತು ಯಾರು ತೋಳ್ರಿ ಅಂತೇಳಿ ಈ ಒಂದು ಕೃಷಿಯ ಬ್ಯಾಂಕನ್ನು ಕಮರ್ಷಿಯಲ್ ಬ್ಯಾಂಕ್ ತಮ್ಮ ಬೀರೇಶ್ವರ ಬ್ಯಾಂಕ್ ಮೇಲೆ ಮಾಡಲಿಕ್ಕೆ ಹೊರಟುಬಿಟ್ರು ಅಂಥೇಳಿ ಅವ್ರ ವಿರೋಧಿಗಳು ಇವತ್ತು ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಜ್ವಲ್ಲೆಯವರಾಗಿರ್ಬೋದು, ಈ ರಮೇಶ್ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಇವ್ರೇನು ಒಂದು ಸಂಘಟನೆ ಅದ ಅದು ಏನು ಆಡಳಿತ ಮಾಡ್ತದೆ, ಇವ್ರಿಗೆ ಏನಪ್ಪ ಅಂತಂದರೆ ಮುಖ್ಯವಾಗಿ ರೈತರಿಗೆ ಪೂರ್ತಿ ಮಾಡೋದು ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸು ಅದಾನ ಅನ್ನುವಂಥ ಪ್ರಶ್ನೆ ಇವತ್ತು ರೈತರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ರೈತರ ಬ್ಯಾಂಕ್ ಅದು, ರೈತರಿಗೆ ಇರಬೇಕದು. ಅಟ್ಲೀಸ್ಟ್ ಪ್ರತಿಯೊಬ್ಬ ರೈತಗೆ ಇವತ್ತು 10-20 ಲಕ್ಷ 30 ಲಕ್ಷ ಕಿಮ್ಮತ್ತಾಗುವಂಥ ನೀರಾವರಿ ಭೂಮಿಗಳು 50 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅಂಥ ಭೂಮಿ ನೀವು 1 ಲಕ್ಷ ರೂಪಾಯಿ ಸಾಲ ಕೊಡೋದಿಲ್ಲ ಕಬ್ಬಿಗೆ ಅಂತಂದ್ರೆ, ಮತ್ತು ಇನ್ನುಳಿದ ಬೆಳೆಗೆ ಕೊಡೋದಿಲ್ಲ ಅಂದರೆ ಏನು ಮಾಡೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲಿ ಈ ಕೃಷಿ ಪತ್ತಿನ ಈಗಾಗಲೇ ಬ್ಯಾಂಕ್ಗಳಿದ್ದಾವಲ್ಲ, ಅವು ಕೃಷಿ ಪತ್ತಿನ ಸಂಘಗಳು ಅವುಗಳಿಗೆ ಪಾಪ ತಮ್ಮ ವಿರೋಧ ಏನೋ ಓಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಅವ್ರು ನಮ್ಮ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕಾಗಿ ಅಲ್ಲಿಯ ರೈತರಿಗೆ ಸದಸ್ಯರಿಗೆ ಕೃಷಿ ಪತ್ತಿನ ಸಂಘಗಳ ಸದಸ್ಯರಿಗೆ ಈ ಒಂದು ಏನಪ್ಪ ಅಂದ್ರೆ ಸಾಲವನ್ನು ಕೊಡದಂಗೆ ತಪ್ಪಿಸುವಂಥದ್ದು, ಶೂನ್ಯ ಬಡ್ಡಿಯ ಸಾಲವನ್ನು ಕೊಡದಂಗೆ ನೋಡ್ಕೊಂಡು ಹೋಗುವಂಥ ಇದು ಏನು ವಿಚಾರ ಅದರ ಇದು ತಪ್ಪ ಅನ್ನೋದು. ಅದಕ್ಕಾಗಿ ನಾವು ಏನು ಪ್ರತಿಭಟನೆ ಮಾಡ್ತೀವಿ, ಡಿಸಿಸಿ ಬ್ಯಾಂಕ್ ಬೀಗ ಹಾಕ್ತೀವಿ ಅಂತ ಅನ್ನೋ ಮಾತನ್ನು ನಮ್ಮ ಶಶಿಕಾಂತ್ ಗುರೂಜಿಯವರು ಮಾತಾಡಿದ್ದಾರೆ. ಅದೇ ಕಾಲಕ್ಕೆ ಪೂಜಾರಿ ಅವರು ಸಹಿತ ಮಾತಾಡಿದ್ದಾರೆ. ಯಾಕಂದರೆ ಅವರು ಸ್ವತಃ ನಮ್ಮ ಪೂಜಾರಿ ಅವರು ಹೇಳ್ತಾ ಇದ್ದಾರೆ, ಡಿಸಿಸಿ ಬ್ಯಾಂಕ್ನಲ್ಲಿ ವಿಭಿನ್ನ ರೀತಿಯ ರಾಜಕೀಯ ನಡೆಯುತ್ತಿದೆ, ರಾಜಕೀಯ ನಡೆಯುತ್ತಿಲ್ಲ ನಾವು ಮಾತಾಡಿದ್ರೆ, ಬಟ್ ನಡೆದಿನ ಸುಳ್ಳಲ್ಲ ಅವನು ಮಾತಾಡ್ತಾ ಇದ್ದಾರೆ. ಹಲವು ವರ್ಷಗಳಿಂದ ರೈತರಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ PKPSಗಳಿಗೆ ಸಾಲ ನೀಡುತ್ತಿಲ್ಲ. ಯಾರಿಗೆ ಸಾಲ ನೀಡ್ತಾ ಇಲ್ಲ? ಪ್ರಾಮಾಣಿಕ ಯಾವ ಕೆಲಸ ಮಾಡೋದು